ಮಲ್ಲ ನಿಲ್ಲಿಸಿಕೊಂಡ ವೀರ ಚೆಲಗಾರನ ಮಗನೆಂದರೆ ಅಂದಿನಿಂದ ಇಂದಿನವರೆಗೂ ನೀವು ಯಾವುದೇ ರೀತಿಯನ್ನೇ ನಡೆಸುತ್ತಾ ಬಂದಿರುವ ನನಗೆ ವೈರಿಗಳೆಂಬ ಯಾವ ಲೇ ಧರ್ಮ ನೀನೆಷ್ಟು ನಿನ್ನ ತಮ್ಮಂದಿರ ಬಳಿಯಿಂದ ನಿನ್ನ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡ್ರು ಒಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ಹಳಸಿದ ಬಳಿಗೆ ಕೈವಟ್ಟಿ ನಿಡುವಾಗಿ ಮಾಡದಿದ್ದರೆ ನಾನು ಕೋಟ್ಯಾಧೀಶರ ಎಮ್ಮೆಲ್ಲೆ ಬೀರಣ್ಣಗೌಡನೇ ಅಲ್ಲ. ಏ ಧರ್ಮ ನೀ ಮಾಡಲಿಲ್ಲದ ಒಂದು ಆಸೆ ಇಟ್ಟುಕೊಂಡ್ರು ನನಗೆ ನೀನೆಲ್ಲ ರೈತರೊಂದಿಗೆ ಸೇರಿ ಆ ಭೂಮಿ ನನ್ನತ್ತ ಮಾಡಿಕೊಡದಿದ್ದರೆ ಮೋಸದ ನಿನ್ನ ತಮ್ಮನೊಬ್ಬನನ್ನು ನನ್ನತ್ತ ಮಾಡಿಕೊಂಡು ನಾನೆತ್ತಿಕೊಂಡಿರುವ ಆಸ್ತಿಯನ್ನು ನನ್ನತ್ತ ವಶಪಡಿಸಿಕೊಂಡು ಈ ರೋಜ್ಗೆ ಈ ನಾಡಿನ ಕೋಟ್ಯಾಧಿವಾಸ ನೆನೆಸಿಕೊಳ್ಳದಿದ್ದರೆ ನನ್ನ ರೋಜ್ಗೆ ನಿಸ್ವಾರ್ಥ ಎಂದು ಹೇಳಿ ಲೇ ಮಾಂತ್ರಿಕ ಅದೇನೆಂದು ಬೇಗ ಹೇಳಿಕೊಡ್ರಿ. ಸಚಿವರ ಹೇಳಿಕೆಯಂತೆ ಜಿಲ್ಲೆ ವಿಭಾಗದಿಂದ ಹೆಸರಿನಲ್ಲಿ ನನ್ನ ಫ್ಯಾಕ್ಟರಿಗೆ ಬೇಕಾಗಿರುವ ಜಮೀನನ್ನು ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗೆ ನೇಮಿಸಿಕೊಳ್ಳಲಾಗಿದೆ. ಅದರ ಮಾಹಿತಿ ಪಡೆದುಕೊಂಡಿಯಾ? ಅಂದು ಜಿಲ್ಲಾಧಿಕಾರಿ ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟು ಹೊರತು ಭೂಮಿ ಕೊಡಲೆಂದು ಗದ್ದಲ ಮಾಡಿದ್ರು ಗೌಡ್ರಿ. ಆ ಗದ್ದಲದಲ್ಲಿ ಸಂಗ್ರಹಣೆ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವನೇ ನಿಜವಾದ ಬಲಗೈತಾರೆ. ಅಂದಿನಿಂದ ಇಂದಿನವರೆಗೂ ನೀನೇನ್ ಕೆಲಸ ಮಾಡಿ ಹೋಗ್ಬಿಟ್ಟಾಳ. ಈ ಗೌಡನ ಬಲಗೈ ಗಂಟನಿಂದ ಹೇಗಿರಬೇಕು ಅಂತ ತೋಳಿನ ಶಕ್ತಿ ಬಂಟಲಾಗಿರಬೇಕು. ಆ ಶಕ್ತಿಗಿಂತ ಆ ಶಕ್ತಿಯುಕ್ತಿ ಪ್ರಯೋಗಿಸಿ ನಿನ್ನ ಕೆಲಸ ತಾಯಿಸು. ಏ ಸಿದ್ಧ, ನನ್ನ ಭೂ ಸ್ವಾಧೀನದ ಬಗ್ಗೆ ಕರುಡು ಪ್ರತಿ ತಯಾರಿಸಿದೆಯೋ ಇನ್ನು? ಆ ಭೂಮಿ ಕೊಡಲು ಒಪ್ಪಿದವರಷ್ಟು ಒಪ್ಪಲಾರದವರಷ್ಟು? ಒಂದು 12 ಮಂದಿ ಒಪ್ಕೊಂಡ್ರಿ, ಒಂದು 3 ಮಂದಿ ಏನ್ ಅಳಗಲ್ಲ ಒಟ್ಟ ಒಪ್ಪಂದಿಲ್ರಿ ಅವ್ರು. ಆದರೆ ಎಂಬ ಅಪಸ್ವರದ ಮಾತಿಗೆ ಸೀತಾಪತಿ ಅದರ ಹಚ್ಚಿದ ಕಾರಣ ತಲೆ ತೆಗೆದು ಬಿಡ್ತೀನಿ. ತಲೆ ಅಷ್ಟೇ ಯಾಕೆ ಗೌಡ್ರಿ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನ ಎಷ್ಟೇ ಯಂತ್ರದಿಂದ ಹಾರಾಡಿದ್ರು ಅವನ ತಲೆ ಕಳೆದು ನಿಮ್ ಪಾದಕ್ಕೆ ಇಡ್ತೀನಿ. ಕರೆಕ್ಟ್. ಈ ಗೌಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ಬೆಲೆ ಬೇಕು ಒಂದು. ಅದನ್ನ ನೀ ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೋದರ, ಸಾಧ್ಯವಿಲ್ಲ. ನಾನು ಎಮ್ಮೆಲ್ಲೆ ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿನ್ನ ಮಂತ್ರಿಗಳಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಚೀಲಗಳ ಕೈಯಿಂದ ಕಿರುಕುಳಗೊಳಿಸಿದರು ಅದಕ್ಕೆ ಎದುರು ಹೇಳಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರು. ಎಚ್ಚರ, ನನಗೆ ಎಚ್ಚರ. ನೀನು ಯಾವುದರಿಂದ ನಿಂತು ಏನನ್ನು ಮಾತಾಡ್ಕೊಂಡು ತಪ್ಪದೆ ಮಾತನಾಡು. ಇಲ್ಲವಾದ್ರೆ ಹರಿನಾಮ ಸ್ಮರಣೆಯಿರದೆ ಯಮದಾನ ಹೇಳಿಸ್ಬಿಡ್ತೀನಿ. ನೀನು ಎಚ್ಚರ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂತೋಣು ಎಂಬುದು ನೀ ಅರಿಯದೆ ಕೋಣದ ತರ ಮಾತನಾಡಿದರೆ ಕುರಿ ಬಲ್ಲಿದ ಗೀಟೆ ತಗಲಾಗಿ ನಿನ್ನ ಎದೆಗೆ ಗುದ್ದಿಕೊಳ್ಳವೇ ನೀನು ಎತ್ತರ. ಈ ಬೀರ ಸಪ್ಪನ ಬೆಳೆ ಬೀರನಲ್ಲ, ಸಿಕ್ಕಂತೆ ಕುರಿ ಹಾಲು ಕುಡಿದು ಒಂದು ಬೇಗ ಸರಿಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿಯ ಕಾರ.
ಮಾತು ಬೇಯಿಸಿ ಕೆಲಸ ಹಾಳು ಮಾಡ್ಕೊಳ್ತೀರಿ. ಮೊನ್ನೆ ಉಳಿಗೆ ನಿಮ್ಗೆ ಹೇಳುದು ಶಬಾಷ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನಿನ್ನ ಸ್ನೇಹನೊಂದಿಗೆ ಗಟ್ಟಿ ಮಾಡಿಕೊಂಡ್ರೆ ಯಾರೂ ಮುಟ್ಟಿ ಮಾತನಾಡಿದಂತ ಶ್ರೀಮಂತನಾಗಿ ಬಿಡ್ತೀನಿ ನಾನಲ್ಲಿ. ನೋಡು, ಯಾಕಂದ್ರೆ ಆ 300 ಎಕರೆ ಗೋಮಾಳು ನಿನಗೂ ಅಲ್ಲ ನನಗೂ ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಜಮೀನು ನಿಂದು ಅಲ್ಲ ನನಗೂ ಅಲ್ಲ. ನೀ ಹೂ ಅಂದ್ರೆ ಮಾತು ಕೊಡು. ಆ ನಂತರ ನಿನಗೆ ಎಷ್ಟು ಹಣ ಬೇಕು ಕೇಳು, ತಕ್ಷಣ ತಡ ಮಾಡದೆ ಕೊಟ್ಟು ಬಿಡ್ತೀನಿ. ನಿಮ್ಮ ಮಾತು ಕೇಳಿ ನನಗೆ ನಗಬೇಕು ಅಳಬೇಕು ಒಂದು ತಿಳಿಯಲಾಗಿದೆ MLA ಸಾಹೇಬ್ರೆ. ಅಳಬಾರ್ದು ತಮ್ಮ, ಅಳಬಾರ್ದು. ರೊಕ್ಕ ಬೇಕಾ ತಗೋ, ಬಂಗಾರ ಬೇಕಾ ತಗೋ. ಆದ್ರೆ ಈ ಜಗದಾಗ ರೊಕ್ಕ ಮಾಡ್ಕೋಬೇಕು, ನಗಬೇಕ. ಇಲ್ಲಿ ತಂದ್ರೆ ನಿನಗೆ ದಾಟಿ ಅಂತಾರೆ. ಏ ಸೌಕರ್ಯ, ನಿನ್ನ ಮಾತು ಕೇಳಿ ನಿನ್ನ ಕೈಯಿಂದ ಲಂಚ ತಿಂದು ಆ ರೈತರ ಆಸ್ತಿಯನ್ನು ನೀನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿನ್ನ ಮಂತ್ರಿಕನಿಗೂ ಸಾಧ್ಯವಿಲ್ಲ. ಸೀದಾ ಮಾತಿಗೆ ಸೆಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾಡುವ ನಿಯತ್ತಿನ ಕುರುಬ ನಾನು. ನೆನಪಿರಲಿ. ಏ ವೀರ, ಗೊತ್ತಿರಾಗಿ ಹತ್ತಿರದಪ್ಪಿ ಮಾತನಾಡಿ ಬಯಸಿ ಬಂದಿದ್ದರು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಹಣಾನು ಹೊಕ್ಕತಿ, ಒಂದಿನ ಹಣಾನು ಹೊಕ್ಕತಿ. ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮೊದಲು ನಿಮ್ಮ ಮೂವರ ಹೆಣ ಹೇಗೆ ಗೆಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಹಿಂದೂ ಅಂದಿನ ಸಿಂಧೂರ ಲಕ್ಷ್ಮಣ ಹಾಗೂ ವೀರ ಸಂಗುಣ ರಾಯನರ ಚರಿತ್ರೆಯಲ್ಲಿ ಬೆಳೆದ ಗಂಡುದೇ ಆಯ್ದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಲು ಬಂದಿದ್ದೇನೆ. ಆ ಗೋಮಾಳು ಈ ದನ ಕರಿದರ ಸೊತ್ತು, ಆ ಭೂಮಿ ಜಗಕ್ಕೆ ಅನ್ನ ಹಾಕುವ ರೈತನ ಸೊತ್ತು. ತಾಕತ್ತಿದ್ದರೆ ಬಂದು ಬಿಟ್ಟು ನೋಡಿ, ಬರ್ತೇನೆ. ಎಷ್ಟು ಸೊಕ್ಕಿನಿಂದ ಮಾತನಾಡಿ ಹೋದರೆ ಈ ಬೀರ. ಏ ಸೀತ, ಹಾಕ್ಲೇ ಒಂದು ಪ್ಲಾನ್. ಹಾಕಿದ ನಿಮ್ಮ ಪ್ಲಾನ್ ನಾವು ನನಗೆ ಶರಣಾಗಿರಬೇಕು. ಹಾಗೆ ಹಾಕಿ ಅಲ್ಲ, ಕತ್ತಿಗೆ ಒಳ್ಳೆಯ ಸಾಕು, ನಿಮಗಂತೂ ಬುದ್ಧಿನ ಬರ್ದಿಲ್ಲ. ಹೆಂಗ್ರಿ ಎಲ್ಲ ಶುದ್ಧ ಹೋಗತ್, ಯಾಕೆ ತಲೆ ಕೆಡ್ಸ್ಕೊತೀರಿ? ಏ ಸೀತಾಪತಿ, ನನ್ನ ತಂಗಿಯನ್ನು ಅವನಿಗೆ ಕೊಡಬೇಡಿ. ಏ ಸೀತಾ, ನಿನ್ನ ಹಬ್ಬ ಸ್ವಲ್ಪ ಮಾತನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡು. ನಾನು ಯಾರು? ಗೌರವನು ಎಲ್ಲ ನೋಡಿ, ಎಲ್ಲ ಕುತ್ತಾರ ಸತಿ ಗೊತ್ತತಿ, ಗಿಳಿಯಾಗ ಎಲ್ಲ ಗುರುಗುರು ಗೊತ್ತದ ನಿಮ್ದು. ಆದ್ರೆ ಏನ್ರಿ ಒಂದು ನಮಸ್ಕಾರ ರೀ ಗೌಡ್ರಿ. ರೈತ ನಾಯಕರ ಮಗ ಬಾಬರಿ, ಏನ್ ಕೆಲಸ ಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್, ತಮ್ಮಿಂದ ಸಹಾಯ ಆಗಬೇಕಿದೆ. ಡಾಕ್ಟರ್ ಹೇಳಿದ್ದು ಅದ ರೋಗಿ, ಈ ಬಯಸುವುದು ಅದ.
ಇವ್ರು ಕೆಲಸ ಮಾಡಿ ಮುಂದೆ ಮಜಾ ನೋಡ್ರಿ ಗೌಡ್ರ. ಕೋತಮ್ಮ ಇವನ ಕೆಲಸ ಹತ್ತು ಮಾಡಿಕೊಡೋಣ. ಶಶಿಧರ ಬೇರೆದವ ನಾವೇನ ನಮ್ಮ ಹುಡುಗದಾನ. ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಕಾಲೇಜ್ ತೋರಿಸಿದೆ ಈ ಗೌಡರ. ಏ ಶಶಿಧರ, ನಿನಗೆ ಎಷ್ಟು ಹಣ ಬೇಕು ಕೇಳು. ಓದುವಕ್ಕಿಂತ ನಿನಗೆ ನೌಕರಿಗೆ ಬೇಕಾದ್ರೆ ಕೇಳು, ಕೊಟ್ಟು ನಿನ್ನನ್ನು ನೌಕರಿ ಕಳಿಸ್ತೀನಿ. ಆದ್ರೆ ನನಗೆ ತಿರುಗಿ ಬೀಚ ಅಂದ್ರ ಈಗ ಹೇಳುವುದಿಲ್ಲ, ಮುಂದೆ ಹೇಳ್ತೇನೆ.